ಒಂದು ಬಿಟ್ಟು ಇನ್ನೊಂದಿಲ್ಲ. ನಮ್ಮ ದಿಂಗಲೇಶ್ವರ ಗುರುಗಳು ಒಂದು ಸಾಹಸವನ್ನು ಮಾಡ್ತಾ ಇದ್ದಾರೆ. ಒಂದು ಗಟ್ಟಿಯಾದಂಥ ಬೆಸುಗೆಯನ್ನ ವೀರಶೈವ ಲಿಂಗಾಯತರಿಗೆ ಹಾಕಬೇಕು, ಇದು ಕಾಯಂ ಆಗಿರಬೇಕು ಅಂತ ಈ ಸಮಾವೇಶವನ್ನು ಅವರು ಏಕತಾ ಸಮಾವೇಶ ಅಂತ ಮಾಡಿದ್ರು. ಅದಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ಇವತ್ತು ಬೆನ್ನು ಕಟ್ಟಿ ನಿಂತಿದೆ. ನಮಗೆಲ್ಲರಿಗೂ ಸಂತೋಷ. ವೇದಿಕೆ ಮೇಲಿರುವಂಥ ಪಂಚಪೀಠಾಧೀಶರ ಜಗದ್ಗುರುಗಳ ಪಾದಾರೋಹಣೆಯಲ್ಲಿ ನಮಸ್ಕರಿಸಿ, ವೇದಿಕೆಯ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ, ಎಲ್ಲ ಗಣ್ಯರಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಬಹಳ ದೊಡ್ಡದಿದೆ, ವಿರಾಸತ್ ಬಹಳ ದೊಡ್ಡದಿದೆ. ಅದರ ಒಂದು ಅರ್ಥ ಇವತ್ತಿನ ಪೀಳಿಗೆಗೆ ನಾವು ತಿಳಿಸ್ಕೊಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಸಕಲ ಜೀವಾತ್ಮರಲ್ಲಿ ಲೇಸನ್ನು ಬಯಸುವ, ಅಂದರೆ ಕೇವಲ ಮನುಷ್ಯರಲ್ಲ, ಪ್ರಾಣಿಗಳು, ಎಲ್ಲ ಜೀವ ರಾಶಿಗಳಿಗೆ ಒಳಿತನ್ನು ಬಯಸುವಂಥದ್ದು ವೀರಶೈವ ಲಿಂಗಾಯತರ ಸಂಸ್ಕೃತಿ, ಸಂಸ್ಕಾರ. ಆದರೆ ಇವತ್ತು ಆ ಸಹನೆ, ಸಹಿಷ್ಣುತೆ ನಮ್ಮೊಳಗಡೆನೂ ಕಮ್ಮಿ ಆಗಿದೆ. ನಮ್ಮ ಜೊತೆಗೆ ಇತರ ಸಮಾಜಗಳು ನಮ್ಮನ್ನು ಸಹನೆಯಿಂದ ನೋಡ್ತಾ ಇಲ್ಲ. ನಮ್ಮದು ಬಹಳ ವಿಶಾಲವಾದ ಮನೋಭಾವನೆ, ಸಹೃದಯ, ಕ್ಷಮೆ ಬಹಳ ಸುಲಭವಾಗಿ ನಾವು ಮಾಡ್ತೇವೆ. ಆದರೆ ಒಂದೊಂದು ಸಂದರ್ಭದಲ್ಲಿ ಇದೇ ನಮ್ಮ ದೌರ್ಬಲ್ಯ ಆಗ್ತದೆ. ನಮ್ಮ ಸಹನಾ ಗುಣವೇ ನಮಗೆ ದೌರ್ಬಲ್ಯ ಆಗ್ತದೆ. ನಮ್ಮಲ್ಲಿ ಒಕ್ಕಟ್ಟಿದ್ರೆ, ನಮ್ಮಲ್ಲಿ ಭಾವನೆಗಳು ಒಂದಾಗಿದ್ರೆ, ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ನಿಂತರೆ ಯಾರೂ ಕೂಡ ನಮ್ಮನ್ನ ಮುಟ್ಟುವ ಸಾಹಸ ಮಾಡುವುದಿಲ್ಲ. ಈಗ ಗುರುಗಳು ಹೇಳಿದರು, 30% ಇದ್ದಿದ್ದೀಗ 10%ಗೆ 11%ಗೆ ಬಂದು ನಿಂತೇವಿ ಅಂತ. ಅದಕ್ಕೆ ಯಾರು ಅನ್ನೋ ಕಾರಣ ಇದು ವೇದಿಕೆ ಅಲ್ಲ. ಈ ವೇದಿಕೆಯ ಶಿಸ್ತನ್ನು ನಾನು ಉಲ್ಲಂಘನೆ ಮಾಡೋಕ್ಕೆ ತಯಾರಿಲ್ಲ. ಆ ಗುರುಗಳಿಗೆ ನಾನು ಹೇಳ್ಬೋದಾಗಿತ್ತು, ಪರಮ ಪೂಜ್ಯರಿಗೆ ನಾನು ಹೇಳ್ಬೋದಾಗಿತ್ತು ಯಾರಂತ. ಆದರೆ ಇದು ವೇದಿಕೆಯ ಶಿಸ್ತನ್ನು ನಾನು ಉಲ್ಲಂಘನೆ ಮಾಡೋಕ್ಕೆ ತಯಾರಿಲ್ಲ. ಭಾಳ ಸುಲಭವಾಗಿ ನಿಮಗೂ ಕೂಡ ಗೊತ್ತಿದೆ. ಆದರೆ ನಮ್ಮ ದೌರ್ಬಲ್ಯವೂ ಕೂಡ ಅದಕ್ಕೆ ಕಾರಣ. ನಮ್ಮಲ್ಲಿ ಒಕ್ಕಟ್ಟಿರದ ಕಾರಣದಿಂದ ಹೆಂಗೆ ಗೋಡೆಗೆ ಬಿರುಕು ಬಿಟ್ಟರೆ ಮೊದಲು ಇರಿಬಿ ಹೋಗ್ತಾವು, ಆಮೇಲೆ ಹೆಗ್ಣನೂ ಹೋಗ್ತಾವೆ. ಆ ಬಿರುಕು ಇರ್ದಂಗೆ ನೋಡಿಕೊಳ್ಳುವಂಥದ್ದು ಇವತ್ತಿನ ನಮ್ಮ ಸವಾಲು. ಆ ಸವಾಲಿನ ಸಮಾವೇಶವನ್ನು ಇವತ್ತು ನಾವೆಲ್ಲ ಸೇರಿದ್ದೇವೆ. ಮಿಕ್ಕಿದ್ದೆಲ್ಲವೂ ಕೂಡ ಗೌಣ್ಯ. ನಾನೊಂದು ಮಾತನ್ನು ಹೇಳ್ತೀನಿ, ಈ ಸಮೀಕ್ಷೆ ಬಂದಿದೆ ಅಂತ ಸೇರುವಂಥ ಪ್ರಶ್ನೆ ಇಲ್ಲ. ನಮ್ಮ ಆಂತರಿಕ, ನಮ್ಮ ಆತ್ಮದ ಸಮೀಕ್ಷೆ ನಾವು ಮಾಡ್ಕೋಬೇಕು. ಎಲ್ಲಿ ನಿಂತಿದ್ದೇವೆ ನಾವು, ನಮ್ಮ ಪರಂಪರೆ ಏನು, ನಮ್ಮ ಕೈ ಯಾವಾಗಲೂ ಭೂಮಿಯನ್ನು ನೋಡ್ತಾ ಇತ್ತು, ಇವತ್ತು ಯಾವ ಮಟ್ಟಕ್ಕೆ ಬಂದು ನಾವು ನಿಂತಿದ್ದೇವೆ, ಎಲ್ಲರ ಜೊತೆಗೆ ಯಾವ ರೀತಿ ಸರಿ ಸಮಾನವಾಗಿದ್ದೇವೋ ಅಥವಾ ತೆಳಗಿದ್ದೇವೋ ಮೇಲಿದ್ದೇವೋ ಅನ್ನುವಂಥ ಆತ್ಮ ಸಮೀಕ್ಷೆ ಮಾಡುವಂಥ ಕಾಲ ಇದು. ನಮ್ಮವರು ಸ್ವಲ್ಪ ತಡವಾಗಿ ಹೇಳ್ತಾರೆ, ಲಘು ಹೇಳುವುದಿಲ್ಲ, ಆದರೆ ಎದ್ರು ಮಾತ್ರ ಮಲಗುವುದಿಲ್ಲ. ಈ ಸಂದೇಶ ಈ ಸಮಾವೇಶ ಕಳಿಸ್ಬೇಕು. ಎದ್ರು ಮಾತ್ರ ನಾವು ಮಲಗುವುದಿಲ್ಲ, ಯಾರನ್ನ ಮಲಗಿಸ್ಬೇಕಂತ ಅವ್ರನ್ನ ಮಲಗಿಸಿನೇ ನಾವು ವಿಶ್ರಾಮ ತೆಗೆದುಕೊಳ್ಳೋ ಅಲ್ಲಿವರೆಗೆ.